ಸರಿಯಾದ ಫಾರ್ಮೇಟ್ ನಲ್ಲಿ ಕೇಳಲಿಲ್ಲ. ನೋಡಿ, ನಾಚಿಕೆ ಆಗಲ್ಲ ಇವ್ರಿಗೆ. ಇವರು ನಿಮ್ ಪರವಾಗಿರೋರ, ನಿಮಗೆ ವಿರುದ್ಧವಾಗಿರೋರ, ಇದನ್ನ ನೀವು ತಿಳ್ಕೊತಿಲ್ಲ. ಅದನ್ನ ಕೊಡ್ಲಿಲ್ಲ, ಇವತ್ತವರು ಕೊಡ್ಲಿಲ್ಲ. ನಮಗೆ ತೆರಿಗೆ ಹಂಚಿಕೆನಲ್ಲಿ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಿಂದ 15ನೇ ಹಣಕಾಸಿನ ಆಯೋಗಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಸುಮಾರು 62,098 ಕೋಟಿ ರೂಪಾಯಿಗಳ ಅನ್ಯಾಯ ಆಯಿತು. ಅದಲ್ಲದೆ ವಿಶೇಷ ಅನುದಾನ ನಮಗೆ ತೆರಿಗೆ ಕಮ್ಮಿ ಆಗಿದೆ ಅಂತ ಹೇಳಿ 15ನೇ ಹಣಕಾಸಿನವರು 5,495 ಕೋಟಿ ರೂಪಾಯಿಗಳನ್ನ ಕೊಡುತ್ತೇವೆ ಅಂತೇಳಿ ವರದಿನಲ್ಲಿ ಹೇಳಿದ್ರು, ಶಿಫಾರಸು ಮಾಡಿದ್ರು ವರದಿನಲ್ಲಿ. ಅದನ್ನು ಕೊಡ್ಲಿಲ್ಲ. ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಅಂತೇಳಿ 3,000 ಕೋಟಿ ರೂಪಾಯಿಗಳನ್ನ ಶಿಫಾರಸು ಮಾಡಿದ್ರು, ಅದನ್ನು ಕೊಡ್ಲಿಲ್ಲ. 3,000 ಕೋಟಿ ರೂಪಾಯಿಗಳನ್ನ ಬೆಂಗಳೂರಿನ ಕೆರೆ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೊಡ್ಲಿಲ್ಲ. ಒಟ್ಟು 11,495 ಕೋಟಿ ವಿಶೇಷ ಅನುದಾನ ಕೊಡ್ತೇವೆ ಅಂತೇಳಿ ಒಪ್ಕೊಂಡಿದ್ದು, ಶಿಫಾರಸು ಮಾಡಿದ್ದನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು. ನಾವು ಸುಮ್ಮನಿರ್ಬೇಕಾ? ಹೇಳಿ ನೋಡೋಣ, ಸುಮ್ಮನಿರ್ಬೇಕಾ? ಇದು ಅನ್ಯಾಯ ಅಲ್ವಾ? ಅನ್ಯಾಯನೋ ನ್ಯಾಯನೋ? ಇದನ್ನು ಕೇಳಿದ್ರೆ, ಕರ್ನಾಟಕಕ್ಕೆ ಬರಬೇಕಾದಂತ ಹಣವನ್ನ ಕೇಳಿದ್ರೆ ಆ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆ ಮಾಡ್ತಾರಲ್ಲ, ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ತೀರ್ಮಾನ ಮಾಡಿ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಕ್ಕೆ ಬೆಂಬಲ ಕೊಡ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದವರು ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು. ನಾನು ಇದನ್ನೇ ಹೇಳಿದೆ ಮಾಧ್ಯಮದವರಿಗೆ, ಯಾರು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ, ಆ ಅನ್ಯಾಯವನ್ನು ಬೆಂಬಲಿಸಿ ರಾಜಕಾರಣಕ್ಕೋಸ್ಕರ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡೋದು, ಅವ್ರ ಪರವಾಗಿ ಮಾತಾಡೋದು ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ.